ಕೂಡ ಇರ್ತದೆ. ನಮಗೆ ಮನುಷ್ಯನಿಗೆ ಭಯ ಎಲ್ಲಿಯೂ ಬಿಡಲಿಲ್ಲ, ಹೌದಲ್ಲ? ಮನುಷ್ಯನಿಗೆ ಭಯ ಎಲ್ಲಿಯೂ ಬಿಡಲಿಲ್ಲ. ಎಲ್ಲೆಲ್ಲಿ ಪ್ರತಿಯೊಬ್ಬೊಬ್ಬನಿಗೆ ಏನಿದೆ ಅಂತಂದರೆ ಒಂದೊಂದು ರೀತಿಯ ಭಯ ಇದೆ, ಹೌದಲ್ಲ? ಒಬ್ಬ ಸಾಲ ಮಾಡಿರ್ತಕ್ಕಂಥ ಮನುಷ್ಯನಿಗೆ ಸಾಹುಕಾರನ ಭಯ ಇರ್ತದೆ, ಒಬ್ಬ ಕಳ್ಳನಿಗೆ ಪೊಲೀಸನ ಭಯ ಇರ್ತದೆ, ಇನ್ನೂ ಅನೇಕರಿಗೆ ವಿರುದ್ಧವಾಗಿ ಇರ್ತಕ್ಕಂಥ, ಹೌದಲ್ಲ, ಪ್ರತಿಯೊಬ್ಬೊಬ್ಬರಿಗೆ ಭಯ ಅಂತಕ್ಕಂಥದ್ದು ನಮ್ಮನ್ನು ಬಿಡಲೇ ಇಲ್ಲ. ಆದರೆ ಸತ್ಯವೇದ ಇವತ್ತಿನ ದಿವಸದಲ್ಲಿ ಆ ಭಯನ ಯಾವ ರೀತಿಯಿಂದ ಬಿಡಿಸಿಕೊಳ್ಳಬೇಕೆನ್ನುವುದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿದೆ, ಹೌದಲ್ಲ? ನಮಗೂ ಕೂಡ ಭಯ ಇದೆ. ಒಂದಿಲ್ಲ ಒಂದು ಸಮಸ್ಯೆ ಈ ಲೋಕದಲ್ಲಿ ನಾವು ಇರುವಾಗ ಭಯ ಮತ್ತು ವಿನಯತೆ ಮತ್ತು ಗೌರವ ಇವೆಲ್ಲ ಸರಿಸಮಾನವಾಗಿರ್ತಕ್ಕಂಥ ವಾಕ್ಯಗಳು. ಈ ಭಯ ಅಂತಂದರೆ ಏನು ಅಂತಂದಾಗ ದೇವರಿಗೆ ಗೌರವ ಸಲ್ಲಿಸೋದು ಕೂಡ ಅದರ ಆಜುಬಾಜುದಲ್ಲೇ ಬರ್ತದೆ, ಮತ್ತು ವಿಧೇಯರಾಗಿರ್ತಕ್ಕಂಥದ್ದು ಕೂಡ ಅದರ ಆಜುಬಾಜುದಲ್ಲೇ ಬರ್ತದೆ. ಅದಕ್ಕಾಗಿ ನಾವು ಈ ಲೋಕದಲ್ಲಿ ಹೋದ್ಸಲ ನಾನು ಒಂದು ಸಲ ಕೇಳಿದೆ, ನಾನು ದೇವರು ಏನು ಕೇಳಿದ್ರು ಕೊಡ್ತಾನ? ಕೊಡಲ್ಲ. ಕೇಳಿಲ್ಲ ನೀವು ವಾಕ್ಯ, ನಾನು ಹೇಳಿದ್ದು ಕೇಳಿ. ಏನು ಕೇಳಿದ್ರು ಕೊಡ್ತಾನೆ, ಕೈ ಎತ್ತಬೇಕು. ನಾವು ಭಾಳ ಇದರಲ್ಲಿಂದ ಕೈ ಎತ್ತಬೇಕು. ಏನು ಕೇಳಿದ್ರು ಕೊಡಂಗಿಲ್ಲ ಅಂದ್ರೆ ಸಹಿತ ಕೈ ಎತ್ತಬೇಕು. ಎರಡಕ್ಕೂ ಉತ್ತರ ನಿಮ್ಮ ಹತ್ರ ಇದೆ, ಹೌದಲ್ಲ? ಎಂಥವು ಕೇಳಬೇಕು, ಎಂಥವು ಕೇಳಬಾರ್ದು ಅಂತ ಅನ್ನೋದ್ರ ಬಗ್ಗೆ ಇವತ್ತು ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮತ್ತೊಂದು ಸಲ ನಿಮ್ಗೆ ಹೇಳ್ತೀನಿ ಏನಂತಂದರೆ, ನಾವು ದೇವರಿಗೆ ಭಯಪಡಬೇಕಾ, ಭಯಪಡಬಾರ್ದ? ಭಯಪಡಬೇಕು. ಮತ್ತೊಂದು ಸಲ ನಾವು ಕೇಳಿದಾಗ ಮತ್ತಿನ್ನು ಯಾರಿಗೆ ಭಯಪಡ್ಬೇಕಂತಂದರೆ, ಯಾರಿಗೆ ಭಯಪಡಬೇಕು? ಇರಲಿ, ಅಡ್ಡಿಲ್ಲ. ಕೇಳಿಸ್ತದಲ್ಲ, ಕೊನೆ ಇದ್ದವ್ರಿಗೆ ಕೇಳಿಸ್ತದಲ್ಲ? ಹೌದು, ಅಷ್ಟೇ. ಕೇಳೋಣ. ಈ ಭಯ ಅಂತಕ್ಕಂಥದ್ದು ಏನಂತಂದರೆ ನಮ್ಮ ಜೀವಿತದಲ್ಲಿ ಏನು ಮಾಡ್ತದೆ ಅಂತಂದರೆ ನಮಗೆ ಕೆಲವು ಆತಂಕಗಳನ್ನು ಉಂಟು ಮಾಡ್ತದೆ. ಅದ ಪೆಟ್ರೋಲ್ ಅದೆಲ್ಲ ಅದ ನೋಡ್ರಿ, ಮಾಡಿದ್ರೆ ಮಾಡ್ರಿ, ಇಲ್ಲ ಬಿಟ್ಟರೆ ಸುಮ್ಮನೆ ಸಡ್ಲು ಬಿಟ್ಬಿಡ್ರಿ, ಡಿಸ್ಟರ್ಬ್ ಆಗುತ್ತೆ. ಹೌದು, ಇದು ಅದ್ಭುತ, ಹೌದಲ್ಲ? ದೇವರ ಆಶೀರ್ವಾದ ಯಾವ ರೀತಿಯಿಂದ ಆದರೂ ದೇವರು ನಮಗೆ ಅನುಕೂಲ ಮಾಡಿಕೊಡ್ತಾನೆ. ಪ್ರತಿಯೊಬ್ಬೊಬ್ಬರಿಗೆ ದೈವ ವಾಕ್ಯ ಕಿವಿಗೆ ಬೀಳಲೇಬೇಕಾಗಿರ್ತಕ್ಕಂಥದ್ದು ಇದೆ. ಇಲ್ಲಿ ನಾವು ದೇವರಿಗೆ ಭಯಪಟ್ಟರೆ ಬರ್ತಕ್ಕಂಥ ಲಾಭಗಳ ಬಗ್ಗೆ ನಾವು ಇವತ್ತು ಮಾತನಾಡಲಿಕ್ಕಿದ್ದೇವೆ. ದೇವರಿಗೆ ಯಾಕೆ ಭಯಪಡಬೇಕು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಹೌದು, ದೇವರಿಗೆ ಭಯಪಡೋದು ಬೇಡ, ಅದು ನಾವು ಸಮಾಧಾನದಿಂದ ತಿಳ್ಕೊಂಡ್ರೆ ಈ ಲೋಕದವರಿಗೆ ನಾವು ಭಯಪಡಬೇಕಾಗ್ತದ? ಈ ಲೋಕದ ಸಾಹುಕಾರನಿಗೆ ನಾನು ಸಾಲ ತೆಗೆದುಕೊಂಡಿದ್ದೆ, ಆದರೆ ನಾನು ಭಯಪಡಬೇಕಾಗಿದೆ. ಒಂದು ವೇಳೆ ನಾನು ತಪ್ಪು ಮಾಡಿದರೆ, ನಾವೇನಾದರೂ ಕೋರ್ಟು ಕಚೇರಿಗೆ ಏನಾದರೂ ಹೋಗಿದ್ರೆ ಅಲ್ಲಿ ನಾವು ಪೊಲೀಸರು ಬಂದರೆ ನಾವು ಭಯಪಡಬೇಕಾಗ್ತದೆ. ಭಯ ಅಂತಕ್ಕಂಥದ್ದು ಬಿಡಲಿಲ್ಲ. ಆದರೆ ಈ ಲೋಕದ ಭಯಗಳು ಏನೂ ಅಲ್ಲ. ಆದರೆ ನಾವು ಇಲ್ಲಿ ನಡೆಸಿಕೊಂಡು ಹೋಗ್ತಕ್ಕಂಥದ್ದು ಏನಿದೆ ಅಂತಂದರೆ, ನಾವು ನಮ್ಮ ಜೀವನವನ್ನು ಯಾವ ರೀತಿಯಿಂದ ರೂಪಿಸಿಕೊಳ್ಬೇಕಂತಂದರೆ, ಇಲ್ಲಿ ಏನಿದೆ ಅಂತಂದರೆ ಮೊದಲು ನಾವು ದೇವರಿಗೆ ಭಯಪಡಬೇಕು. ದೇವರಿಗೆ ಭಯಪಟ್ಟರೆ ಏನಾಗ್ತದೆ? ದೇವರನ್ನು ಗೌರವಿಸಿದಂತಾಗ್ತದೆ. ದೇವರಿಗೆ ಭಯಪಟ್ಟರೆ ಏನಾಗ್ತದೆ? ಆತನ ಮಾತುಗಳನ್ನು ನಾವು ವಿಧೇಯತೆಯಿಂದ ಕೇಳಿದಂತಾಗ್ತದೆ. ಹಿಂಗಾದರೆ ಏನಾಗಿಬಿಡ್ತದೆ ಅಂತಂದರೆ ನಮ್ಮ ಇಡೀ ಜೀವನದ ಸೂತ್ರ ಈ 3 ಪದಗಳಲ್ಲಿ ನೆಲೆಯಾಗಿ ನಿಂತಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಇಲ್ಲಿ ಒಂದು ವಾಕ್ಯ ಓದಿದೆ, ನಾನು ಆದಿಕಾಂಡ ಪುಸ್ತಕದಲ್ಲಿ ಓದಿದೆ. ಯಾವುದು? 39ನೇ ಅಧ್ಯಾಯದ 3-9 ಓದುವಂತಹ ಸಂದರ್ಭದಲ್ಲಿ ಅಲ್ಲಿ ಯೇಷೋಫನಿಗೆ ಇರತಕ್ಕಂಥ ಆಶೀರ್ವಾದ ಎಂಥದ್ದು ಅಂತನ್ನುವುದರ ಬಗ್ಗೆ ನಾವು ಅಲ್ಲಿ ಚಿಂತನೆ ಮಾಡಬೇಕಾಗಿದೆ. ತಮ್ಮೆಲ್ಲರಿಗೆ ಗುರುತುಂಟು ಯೇಷೋಫನು ಯಾರು ಅಂತೇಳಿ. ಯೇಷೋಫನು ಯಾರು ಗೊತ್ತಾ? ಯಾಕೋಬನ ಮಗನು. ಅದರಲ್ಲಿ ಎಂಥ ಮಗನು ಅವನು? ಎಲ್ಲರಿಗಿಂತ ಚಿಕ್ಕದಾಗಿರ್ತಕ್ಕಂಥ ಮಗ. ಈ ಚಿಕ್ಕ ಮಗನ ಮೇಲೆ ಅಣ್ಣ ತಮ್ಮಂದಿರ ದ್ವೇಷ ಎಷ್ಟರ ಮಟ್ಟಿಗಿತ್ತು ಅಂತಂದರೆ ಅವನನ್ನು ಕೊಲ್ಲುವ ಹಂತಕ್ಕೂ ಕೂಡ ಅವರು ಕೈ ಹಾಕಿದ್ರು. ಆದರೆ ಕರುಣೆ ಅಂತಕ್ಕಂಥದ್ದು ಒಬ್ಬನ ಮನಸ್ಸಿನಲ್ಲಿ ದೊರೆತಾಗ ಆತನನ್ನು ಕೊಲ್ಲಲಿಲ್ಲ, ಒಂದು ಹಾಳು ಬಾವಿಗೆ ಹೋಗಿ ಹಾಕಿಬಿಟ್ರು. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಆತನ ಚರಿತ್ರೆ ಓದುವಂಥ ಸಂದರ್ಭದಲ್ಲಿ ನಮ್ಮ ಜೀವನಕ್ಕೆ ಅದು ಯಾವ ರೀತಿಯಿಂದ ಹೋಲಿಕೆಯಾಗ್ತದೆ. ಮನುಷ್ಯನಲ್ಲಿ ಶಕ್ತಿ ಮೀರಿ ಪಾಪ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇದೆ. ಅದಕ್ಕಾಗಿ ನಾನು ಇವತ್ತು ಜ್ಞಾಪಕ ಮಾಡ್ತಾ ಇದ್ದೇನೆ ಅಂತಂದರೆ 9ನೇ ವಚನದಲ್ಲಿದೆ ಏನಂತಂದರೆ, ಈ ಮನೆಯಲ್ಲಿ
ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮ ಪತ್ನಿಯಾದುದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಇರಲಿಲ್ಲ. ಅಲ್ಲಿ ಆ ಐಗುಪ್ತ ದೇಶದ ರಾಜನು ಏನು ಮಾಡಿದನಂತಂದ್ರೆ, ಆ ಯೋಸೇಫನನ್ನು ಗುಲಾಮನನ್ನಾಗಿ ತೆಗೆದುಕೊಂಡು ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಗಳನ್ನು ಅವನಿಗೆ ಕೊಟ್ಟ. ಯಾಕೆ ಕೊಟ್ನು? ಆತನು ದೇವರಿಗೆ ಭಯಪಡ್ತಕ್ಕಂಥವನಾಗಿದ್ದನು. ದೇವರಿಗೆ ವಿಧೇಯತೆಯಿಂದ ಇರುವಂತ ಮನುಷ್ಯನಾಗಿದ್ದನು. ಆತನು ದೇವರ ಆಜ್ಞೆಗಳನ್ನ ಪಾಲಿಸ್ತಕ್ಕಂಥವನು ಆತನಾಗಿದ್ದನು. ಅದಕ್ಕಾಗಿ ಏನಂತಂದ್ರೆ, ಇಡೀ ಆತನ ಅರಮನೆಯ ಎಲ್ಲಾ ಅಧಿಕಾರವನ್ನು ಆತನಿಗೆ ಕೊಟ್ಟು ಅಲ್ಲಿರ್ತಕ್ಕಂಥ ರಾಜ ಏನ್ ಮಾಡಿದಾನಂದ್ರೆ ನಿಶ್ಚಿಂತೆಯಿಂದ ಈ ಆಗ್ತಾ ಎಂತ ಎಡವಟ್ಟುಗಳಾಗ್ತಾವ ನೋಡ್ರಿ. ದಾವೀದನ ಜೀವಿತದಲ್ಲಿಯೂ ಕೂಡ ಆಯ್ತು. ದಾವೀದನ ಜೀವಿತದಲ್ಲಿ ನಿಮಗೆ ಗುರುತಿದೆ ಆತನು ಮಾಡಿರ್ತಕ್ಕಂಥ ಕರ್ಮ ಪಾಪ ಎಂಥದ್ದು, ಆತನು ಅನುಭವಿಸಿರ್ತಕ್ಕಂಥ ಕಷ್ಟ ಯಾವುದು, ಮತ್ತೆ ಆ ಪಾಪದಲ್ಲಿಂದ ಬಡಿದು ಶಕ್ತಿಯುತನಾಗಿ ಎದ್ದು ಪುನಃ ಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು. ಅದು ನಮಗೆ ಯಾಕೆ ಬರ್ತಾ ಇಲ್ಲ? ಒಂದೊಂದ್ಸಲ ನಾವು ಈ ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವ್ರ ಅಪ್ಪ ಇರುವಾಗ ಏನಾಗಿತ್ತು ಅಂತಂದ್ರೆ, ಮನೆ ಬಹಳ ಚೆನ್ನಾಗಿತ್ರಿ, ಬಹಳ ಸಮೃದ್ಧವಾಗಿತ್ರಿ, ಆ ಮನೆಗೆ ಹೋದ್ರೆ ಹೆಚ್ಚಿನ ಗೌರವ ಇತ್ರಿ, ಬಂದಿರ್ತಕ್ಕಂಥವ್ರಿಗೆ ಅನ್ನ ದಾನ ಪಾನ ಪ್ರತಿಯೊಂದೊಂದು ನಡೀತಿತ್ರಿ. ಆದ್ರೆ ಈಗ ಮಕ್ಕಳಿದ್ದಾರೆ ನೋಡ್ರಿ, ನಾನು ಹೇಳ್ತಕ್ಕಂಥದ್ದು ಬೇಕಾ ಬೇಡ, ನಾವು ತಿಳಿದುಕೊಳ್ಬೇಕು. ಈ ರೀತಿಯಿಂದ ಅನೇಕ ಮನೆತನಗಳಲ್ಲಿ ಆಗಿದೆ. ಅವರಿರುವಾಗ ಅವರ ಸಂಭ್ರಮವನ್ನು ಗುಣಗಾನ ಮಾಡ್ತೇವೆ ನಾವು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ, ಬದಲಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನನ್ನ ಮತ್ತು ನಿಮ್ಮ ಜೀವನ ಯಾವ ರೂಪಕ್ಕೆ ಬಂದಿದೆ ಅಂತೇಳಿ ಇಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಆಗ್ತಕ್ಕಂಥ ಅನ್ಯಾಯ, ಅತ್ಯಾಚಾರ, ಪ್ರತಿಯೊಬ್ಬೊಬ್ಬನು ದೇವರಿಗೆ ಯಾರು ವಿಧೇಯನಾಗಿರ್ತಾನೋ, ದೇವರ ಮಾತುಗಳನ್ನು ಯಾರು ನೀತಿಯಲ್ಲಿ ನಡೀತಾನೋ, ಅವನು ತನ್ನ ಜೀವಿತದಲ್ಲಿ ದೇವರಿಗೆ ಎದುರ್ತಕ್ಕಂಥ ಮನುಷ್ಯ, ಭಯ ಪಡ್ತಕ್ಕಂಥ ಮನುಷ್ಯ ಆಗಿದ್ದಾನೆ. ಈ ಭಯ ಅಂತಕ್ಕಂಥದ್ದು ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಇದ್ದಿದೆಯಾದರೆ ನಿಮ್ಮ ಸುಖ, ನಿಮ್ಮ ಕುಟುಂಬ, ನಿಮ್ಮ ಸಂಸಾರ, ನಿಮ್ಮ ನೆರೆಯವರೇ ಪ್ರತಿಯೊಂದೊಂದು ಏನಿರ್ತದೆ ಅಂತಂದರೆ ಸಮಾಧಾನದ ತಾಣವಾಗಿ ಬಿಡ್ತದೆ. ನಮ್ಮ ಮುಖ್ಯಮಂತ್ರಿ ಮೇಲಿನ ಮೇಲೆ ಹೇಳ್ತಾನೆ, ನಮ್ಮ ಕರ್ನಾಟಕ ರಾಜ್ಯವನ್ನು ಏನಂತ ಹೇಳ್ತಾನೆ, ಶಾಂತಿವನ ತೋಟ ಅಂತೇಳಿ, ಆ ರೀತಿಯಿಂದ ನಾನು ನಡೆಸಬೇಕು ಅಂತೇಳಿ ಕರ್ನಾಟಕದ ಎಲ್ಲ ಜನರನ್ನು ಉದ್ದೇಶಿಸಿ ಮಾತನಾಡ್ತಾನೆ. ಸರ್ವ ಜನ ಪ್ರತಿಯೊಬ್ಬೊಬ್ಬರು ಸುಖಿಗಳಾಗಿರಬೇಕು, ಒಬ್ಬರನ್ನೊಬ್ಬರು ಸಹೋದರತೆಯಿಂದ ಜೀವಿಸಬೇಕು, ಒಬ್ಬರನ್ನೊಬ್ಬರು ಪವಿತ್ರತೆಯಿಂದ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ನೆರೆಹೊರೆಯವರನ್ನು ಪ್ರೀತಿಸಿ ಬಾಳಬೇಕು ಅಂತೇಳಿ ಆಗ್ತಕ್ಕಂಥ ಧರ್ಮ ಕಲಹಗಳ ಬಗ್ಗೆ ಆತನು ಪ್ರತಿಯೊಂದೊಂದರಲ್ಲಿ ಆತನು ಮಾತನಾಡ್ತಾನೆ. ಇದು ಎಲ್ಲಿಂದ ಬಂದಿರತಕ್ಕಂಥದ್ದು? ಈ ಜ್ಞಾನ ಯಾರಿಂದ ಬಂದಿರತಕ್ಕಂಥದ್ದು? ಯಾವ ವೇದದಲ್ಲಿ ಬರೆದಿರ್ತಕ್ಕಂಥದ್ದು? ಸತ್ಯವೇದ, ಯೇಸು ಕ್ರಿಸ್ತ ಒಂದಿಲ್ಲ ಒಂದು ರೀತಿಯಿಂದ ನಮಗೆ ಪ್ರತ್ಯಕ್ಷನಾಗ್ತಾನೆ. ಪರೋಕ್ಷವಾಗಿ ಆತನ ಏನು ಮಾಡ್ತಾನೆ ಅಂತಂದರೆ ತನ್ನ ಕಾರ್ಯವನ್ನು ಈ ಭೂಲೋಕದಲ್ಲಿ ನಡೆಯ ಮಾಡ್ತಾನೆ. ಅಂತಹ ಸಂದರ್ಭದಲ್ಲಿ ಯೌವನದಲ್ಲಿ ಇರ್ತಕ್ಕಂತಹ ಶೋಧನೆಗಳು ಪ್ರತಿಯೊಬ್ಬೊಬ್ಬರಿಗೆ ಅದು ಸಹಜವಾಗಿ ಬರ್ತದೆ, ಅದು ಸೃಷ್ಟಿಯ ನಿಯಮವಾಗಿದೆ. ಅಂಥದ್ರಲ್ಲಿ ನಾವು ಎಷ್ಟು ಜಾಗೃತರಾಗಿರ್ಬೇಕು. ನಾನು ಇವತ್ತು ಅದೇ ಹೇಳಿಕೊಳ್ತೀನಿ. ಏನಂತಂದರೆ, ಯೋಸೇಫನು ಮಾಡಿರ್ತಕ್ಕಂತಹ ಘನ ಕಾರ್ಯಕ್ಕಾಗಿ ಇವತ್ತಿನ ದಿವಸದಲ್ಲಿ ನಾವು ನಮ್ಮ ಜೀವಿತಕ್ಕೆ ಹೋಲಿಸಿಕೊಂಡು ನೋಡುವಾಗ ನಮ್ಮ ಜೀವಿತ ಆತನ ಜೀವಿತಕ್ಕೆ ಇರತಕ್ಕಂಥ ವ್ಯತ್ಯಾಸದ ಬಗ್ಗೆ, ಆತನ ಆಡ್ತಕ್ಕಂಥ ಮಾತಿನ ಬಗ್ಗೆ, ಆ ಮಾತನ್ನು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂಥ ಪರಿವರ್ತನೆ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಅಲ್ಲಿ ಆ ರಾಜನ ಹೆಂಡತಿಯು ಮೋಹಿಸಿ ಆತನನ್ನು ಕರೆದಾಗ ಆಕೆ ಎಷ್ಟು ವರ್ಣನೆ ಮಾಡಿ ಹೇಳ್ತಾಳೆ. ಯೋಸೇಫನು ನೋಡಲಿಕ್ಕೆ ಬಹಳ ಸುಂದರವಾಗಿದ್ದನು ಅಂತ ಹೇಳ್ತಾರೆ. ಆ ವಯಸ್ಸಿಗೆ ತಕ್ಕಂತೆ ಆತನು ಯೌವನಸ್ಥನಾಗಿದ್ದನು ಅಂತ ಹೇಳ್ತಾಳೆ. ಆಗ ಆಕೆ ಏನು ಮಾಡ್ತಾಳೆ ಅಂತಂದರೆ ಅವನನ್ನು ಬಲವಂತ ಮಾಡಿ ತನ್ನ ಹಾಸಿಗೆಗೆ ಕರೀತಾಳೆ. ಅಂತಹ ಸಂದರ್ಭದಲ್ಲಿ ದೇವರ ಭಯ ಯಾಕೆ ಬೇಕಾಗಿದೆ? ದೇವರು ಬಂದು ನೋಡ್ತಾನ, ಆಕೆ ಹೇಳ್ತಾಳೆ ಮನೆಯಲ್ಲಿ ಯಾರೂ ಇಲ್ಲ, ತಾನು ಮದುವೆ ಮಾಡಿಕೊಂಡಿರ್ತಕ್ಕಂಥ ಗಂಡನೇ ಇಲ್ಲ, ಆಳು ಹೋಳುಗಳಿಲ್ಲ, ಪಕ್ಕದಲ್ಲಿ ಸಖಿಯರಿಲ್ಲ, ಎಂಥ ಒಳ್ಳೆ ಸಮಯದಲ್ಲಿ ನೀನು ನನ್ನಿಂದ ನುಂಚಿಕೊಳ್ತೀಯಲ್ಲ ನೀನು ಹೇಳಿ ಮಾಡಿದಾಗ, ಅಂತಹ ಸಂದರ್ಭದಲ್ಲಿ ನೋಡ್ರಿ ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತು. ನಿಮ್ಮ ಬಾಯಿಯಲ್ಲಿ ನಾನು ನಿರೀಕ್ಷಿಸಿದ್ದೇನೆ, ನಿಮ್ಮ ಬಾಯಿಯಲ್ಲಿ ನಾನು ನಿರೀಕ್ಷಿಸಿದ್ದೇನೆ, ನಮ್ಮ ಸಂಸಾರದಲ್ಲಿ ನಾನು ನಿರೀಕ್ಷಿಸಿದ್ದೇನೆ. ಯಾಕಂತಂದರೆ ಸೈತಾನನು ಯಾವಾಗಲೂ ನಮ್ಮನ್ನು ಏನು ಮಾಡ್ತಾನೆ ಅಂತಂದರೆ ಶೋಧನೆಗೆ ದಬ್ಬುತ್ತಾನೆ ಇರ್ತಾನೆ. ಆ ಜೋಲಿ ಒಂದೊಂದು ಸಲ ನಾವೇನು ಮಾಡ್ತೀವಿ ಅಂತಂದರೆ ಬಿದ್ದೋಗಿಬಿಡ್ತೀವಿ ಆ ಜೋಲಿಯಲ್ಲಿ. ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ಆ ಯೋಸೇಫನನ್ನು ನಾವು ಜ್ಞಾಪಕ ಮಾಡ್ತೇವೆ. ಜ್ಞಾಪಕ ಮಾಡಿದಾಗ ಆತನು ಹೇಳ್ತಾನೆ 9ನೇ ವಚನದ 2ನೇ ಭಾಗದಲ್ಲಿ, ಈಗಿರುವಲ್ಲಿ
ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಅಲ್ಲಿ ಸೂಕ್ಷ್ಮವಾಗಿ ನೋಡಿದಾಗ ಆತನ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಆಳುಗಳ ಮೇಲೆ ಅಧಿಕಾರ ಕೊಟ್ಟ, ಎಲ್ಲ ಆಸ್ತಿಯ ಮೇಲೆ ಅಧಿಕಾರ ಕೊಟ್ಟ, ಆತನ ಕೈಯಲ್ಲಿ ಇರ್ತಕ್ಕಂಥ ಮಿಲಿಟರಿ ಮೇಲೆ, ಸೈನಿಕರ ಮೇಲೆ ಅಧಿಕಾರ ಕೊಟ್ಟ. ಆದರೆ ಹೆಂಡತಿ ಮೇಲೆ ಒಂದು ಅಧಿಕಾರ ಆತ ಕೊಡಲಿಲ್ಲ. ಆತನ ಹೆಂಡತಿ ಮೇಲೆ ಅಧಿಕಾರ ಕೊಡಲಿಲ್ಲ. ಆತನ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ, ಈ ಎಲ್ಲ ಆಸ್ತಿಯನ್ನು ನನಗೆ ಅಧಿಕಾರ ಕೊಟ್ಟರೆ ನೀನು ಅವನ ಧರ್ಮ ಪತ್ನಿಯಾಗಿರುವುದರಿಂದ ನಿನ್ನ ಅಧಿಕಾರ ನನಗೆ ಕೊಡ್ಲಿಕ್ಕೆ ಬರೋದಿಲ್ಲ, ಆತನು ಕೊಡೋದಿಲ್ಲ. ಅದಕ್ಕಾಗಿ ಆಕೆ ಬಲವಂತ ಮಾಡಿದಾಗ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಏನ್ ಹೇಳ್ತಾನೆ, ನಾನು ಇಂತಹ ಮಹಾ ಸಣ್ಣದಲ್ಲ. ದುಷ್ಕೃತ್ಯ ಅಂದ್ರೆ ಮಾಮೂಲಿ ಆಗಿಬಿಡ್ತದೆ. ಅದಕ್ಕೆ ಒಂದು ವರ್ಣನೆ ಕೊಟ್ಟಿದ್ದಾನೆ, ಮಹಾ ದುಷ್ಕೃತ್ಯ. ಅದಕ್ಕಿಂತ ಕೆಟ್ಟದ್ದು ಈ ಲೋಕದಲ್ಲಿ ಇಲ್ಲ. ದೇವರಿಗೆ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಈ ಲೋಕದಲ್ಲಿಲ್ಲ. ಅದೇ ದೊಡ್ಡ ಕೃತ್ಯ, ಅದೇ ದೊಡ್ಡ ಮಹಾ ದುಷ್ಕೃತ್ಯ ಅಂತ ಹೇಳ್ತಾನೆ. ಆ ಕೆಟ್ಟ ಕೃತ್ಯವನ್ನು ಏನ್ ಮಾಡ್ಬೇಕು, ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ನಾನು ಪಾಪ ಮಾಡಲಿ, ಹೇಗೆ ನಾನು ಪಾಪ ಮಾಡಲಿ. ಅವನಿಗೆ ಗುರ್ತಿದೆ ಅಲ್ಲ, ನಮ್ಮ ದೇವರು ಸರ್ವವ್ಯಾಪಿ, ಸರ್ವಾನುಕೂಲಿ, ಪ್ರತಿಯೊಂದೊಂದು ಸ್ಥಳದಲ್ಲಿ ಆತನು ಇರುವಂಥವನು. ಅದಕ್ಕಾಗಿ ನಾನು ಹೇಳ್ತೇನೆ ಏನಂತಂದರೆ, ನಾನು ನಿನ್ನ ಕಣ್ಣಿಗೆ ಮರೆಯಾಗಿ ಹೋಗಲು ಎಲ್ಲಿಗೆ ಓಡಲಿ? ಆಕಾಶಕ್ಕೆ ಏರಿ ಹೋದರೂ ಅಲ್ಲಿಯೂ ನೀನಿರುತ್ತಿ, ಪಾತಾಳಕ್ಕೆ ಇಳಿದು ಹೋದರೂ ಅಲ್ಲಿಯೂ ನೀನಿರುತ್ತಿ. ನಾನು ನಿನ್ನ ಕಣ್ಣಿಗೆ ಮರೆಯಾಗಲು ಎಲ್ಲಿಗೆ ಹೋಗಲಿ ಅಂತೇಳಿ ಮನುಷ್ಯನು ಕೇಳುವಾಗ ಆತನ ಇಲ್ಲದ ಸ್ಥಳ ಯಾವುದಾಗಿರಬೇಕು? ಜ್ಞಾನಹೀನರಾಗಿರ್ತಕ್ಕಂಥ ನಾವು ಯೋಚನೆ ಮಾಡ್ತೇವೆ, ಇಲ್ಲಿ ಯಾರು ಇಲ್ವಲ್ಲ, ಹೌದಲ್ಲ, ಇಲ್ಲಿ ಯಾರು ಇಲ್ವಲ್ಲ. ಇಲ್ಲ, ಎಲ್ಲ ಕಡೆಗಿದ್ದಾನೆ ದೇವರು. ಬೆಳಕಾಗಿದ್ದಾನೆ. ಬೆಳಕು ನಿಮ್ಮಲ್ಲಿತ್ತಂದ್ರೆ ದೇವರು ನಿಮ್ಮಲ್ಲಿದ್ದಾನೆ ಅಂತೇಳಿ ಅರ್ಥ. ಬೆಳಕಾಗಿದ್ದಾನೆ, ಆತನು ನಿಮ್ಮನ್ನು ನೋಡ್ತಾನೆ ಅಂತೇಳಿ ಅರ್ಥ. ಯೇಷುವಪ್ಪನ ಒಂದು ನೀತಿ ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬೊಬ್ಬರ ಕುಟುಂಬದಲ್ಲಿ ಅದು ಇರಬೇಕು ಪ್ರಿಯರೇ. ಯಾಕಂತಂದ್ರೆ ಅದು ಕುಟುಂಬವನ್ನು ಹೊಡಿತಕ್ಕಂಥ ಕೆಲಸ, ಅದು ಕುಟುಂಬವನ್ನು ಕೆಡಿಸ್ತಕ್ಕಂಥ ಕೆಲಸ ಅದು ಮಾಡ್ತದೆ. ಅದಕ್ಕಾಗಿ ಆ ಒಂದು ನೀತಿಯಲ್ಲಿ ನಾವು ಏನಾಗಿರಬೇಕು, ಯಾವಾಗಲೂ ಫಿಟ್ ಆಗಿರಬೇಕು. ಪ್ರತಿಯೊಬ್ಬೊಬ್ಬರು ಯೌವನಸ್ಥ ಹುಡುಗಿಯರು, ವಿದ್ಯಾರ್ಥಿನಿಯರು ಮತ್ತು ಯೌವನದಲ್ಲಿ ಜೀವಿಸ್ತಕ್ಕಂಥ ಪ್ರತಿಯೊಂದೊಂದು ನವಜೋಡಿಗಳು ಕೂಡ ಈ ರೀತಿಯಲ್ಲಿ ಯೇಷುವಪ್ಪನ ಗುಣವನ್ನು ನೀವು ಹೊಂದಬೇಕು. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಜ್ಞಾನೋಕ್ತಿ 1 ಹೇಳ್ತದೆ, 7ನೇ ವಚನ ನಮಗೆ ಒಂದು ಮಾತು ಜ್ಞಾಪಕ ಮಾಡ್ತದೆ. ಏನಂತಂದರೆ, ಯೆಹೋವನ ಭಯವೇ ತಿಳುವಳಿಕೆಯ ಮೂಲವು, ಮೂರ್ಖರಾದರೋ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡ್ತಾರೆ. ಯೆಹೋವನ ಭಯ ಅಂತಕ್ಕಂಥದ್ದು ನಮಗಿದ್ರೆ ನಮಗೆ ಹೆಚ್ಚಿನ ಜ್ಞಾನ ಬರ್ತದೆ. ಒಂದು ವೇಳೆ ಇಲ್ಲ, ನಮಗೆ ಆತನ ಬಗ್ಗೆ ಭಯ ಇಲ್ಲ, ದೇವರು ನನ್ನನ್ನು ಯಾರು ನೋಡ್ತಾರೆ ಬಿಡೋ ಅಂತಕ್ಕಂಥ ಒಂದು ಮನೋಭಾವನೆಯಲ್ಲಿ ನಾವು ಜೀವಿಸಿದ್ರೆ ನಾವು ಮೂರ್ಖರಾಗ್ತೇವೆ. ನಾವು ಮೂರ್ಖರಾದ್ರೆ ಏನು ಮಾಡ್ತೇವೆ? ತಿಳಿದು ಮಾಡ್ತೇವೆ ತಪ್ಪು, ತಿಳಿದು ಮಾಡ್ತೇವೆ ತಪ್ಪು, ಮತ್ತೆ ನಮ್ಮನ್ನು ನಾವು ಒಂದು ಹಳ್ಳಕ್ಕೆ ಬೀಳಕ್ಕೆ ದೇವರು ಸಪೋರ್ಟ್ ಮಾಡ್ತಾನೆ ಅಂತೇಳಿ ಅರ್ಥ. ಅದಕ್ಕಾಗಿ ಆ ಸೊಲೊಮೋನ್ ಜ್ಞಾನೋಕ್ತಿ ಪುಸ್ತಕದಲ್ಲಿ ಹೇಳ್ತಾನೆ ಆತ, ಯೆಹೋವನ ಭಯ ನಿಮಗಿರಲಿ. ಯಾಕಂತಂದರೆ ತಿಳುವಳಿಕೆ ಹೆಚ್ಚಾಗಿರ್ತದೆ ನಿಮಗೆ. ದೇವರು ಇದ್ದಾನೆ ಅಂದರೆ ಸಾಕು, ಅಲ್ಲಿ ಪಾಪ ಮಾಡ್ಲಿಕ್ಕೆ ಮನಸ್ಸಾಗೋದಿಲ್ಲ. ದೇವರು ನನ್ನ ಒಟ್ಟಿಗೆ ಇದ್ದಾನೆ ಅಂತಂದ್ರೆ ಹೇಳು, ನಾನು ಸುಳ್ಳು ಹೇಳೋಕ್ಕೆ ಮನಸ್ಸಾಗೋದಿಲ್ಲ. ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ಅಂತೇಳಿ ನೀವು ತಿಳ್ಕೊ, ನಾನು ಕೆಟ್ಟ ಹಾದಿ ಬೀರಿನ ಬಾಟ್ಲಿ ದಾರಿ ಹಿಡ್ಕೊಂಡು ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ನಾನು ಕುಡಿತ ದಾರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾವಾಗ ನಿನ್ನ ಹತ್ರ ದೇವರಿಲ್ಲ ಅಂತಂದಾಗ ಮೂರ್ಖತನ ನನ್ನಲ್ಲಿ ಬರ್ತದೆ. ಆ ಚಟವು ನಿನ್ನನ್ನು ಆಕರ್ಷಣೆ ಮಾಡ್ತದೆ, ಹೋಗಿ ನಿನ್ನನ್ನು ಪಾಪ ಮಾಡಲಿಕ್ಕೆ ಹಚ್ತದೆ ಅಂತೇಳಿ. ಹೌದಾ? ಇದ್ರ ಮುಖಾಂತರ ನಾವು ಏನಾಗಬೇಕಾಗಿದೆ? ದೇವರಿಗೆ ನಾವು ಭಯಪಟ್ಟರೆ ನಮಗೆ ತಿಳುವಳಿಕೆ ಜಾಸ್ತಿ ಆಗ್ತದೆ, ಜ್ಞಾನ ಜಾಸ್ತಿ ಆಗ್ತದೆ ಅಂತನ್ನುವುದರ ಮುಖಾಂತರವಾಗಿ ನಾವು ದೇವರಿಗೆ ಭಯಪಡ್ತಕ್ಕಂಥದ್ದು ಬಹಳನೇ ಅವಶ್ಯವಾಗಿದೆ. ಕೀರ್ತನೆ 111 ನೋಡೋಣ, ಒಂದು 10ನೇ ವಚನದಲ್ಲಿ ಅಲ್ಲಿ ಈ ರೀತಿಯಿಂದ ಬರೆಯಲ್ಪಟ್ಟಿದೆ. ಕೀರ್ತನೆ 111 10ನೇ ವಚನದಲ್ಲಿ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು, ಮತ್ತು ಆತನ ಸ್ತುತಿಯು ನಿರಂತರವಾಗಿ ಇರ್ತದೆ. ನೀನು ಭಾಳ ಶಾಣೆ ಇದ್ದು ನೋಡು ಅಂತೇಳಿ ತಿಂತಿರ್ತಾರೆ ಅಂತಾರೆ. ನಾವು ಯಾರಿಗಾದ್ರೂ ಅನ್ಸ್ಕೊಂಡಿದ್ದೀವಿ, ನೀನು ಭಾಳ ಶಾಣೆ ಇದ್ದೀಪ್ಪ ಅಂತ ಅನ್ಸ್ಕೊಂಡಿವಿ? ಇಲ್ಲ.
ಯಾವುದಾದ್ರೂ ಒಂದು ಚಿಕ್ಕ ಮಗು ಯಾವುದಾದ್ರೂ ಒಂದು ಕೆಲಸ ಮಾಡಿದಾಗ ಮುದ್ದಾಗಿ ಮಾಡಿದತ್ನಾಗೆ ನನ್ನ ಮೊಮ್ಮಗ ಭಾಳ ಜಾಣ್ಣಿದ್ದಾನೆ ಅಂತೇಳಿದ್ದೆ. ಆದರೆ ನಾವು ಅದರ ಪರಿಪೂರ್ಣ ಅರ್ಥ ತಿಳಿದುಕೊಳ್ಬೇಕೇನಂತಂದರೆ, ಯೆಹೋವನ ಭಯ ನಮಗೆ ಜ್ಞಾನವನ್ನು ಕೊಡುತ್ತದೆ ಅಂತೇಳಿ. ನಾವು ಯಾರು ದೇವರಿಗೆ ಭಯಪಡ್ತೇವೋ ಅವರು ಪ್ರತಿಯೊಬ್ಬೊಬ್ಬರು ಜ್ಞಾನಿಗಳಾಗಿರ್ತಾರೆ. ಯಾಕೆಂತಂದರೆ ಅದ್ಭುತವಾಗಿರ್ತಕ್ಕಂಥ ಯೋಚನೆ ಅವ್ರ ಹತ್ರ ಇರ್ತದೆ. ಯಾರು ಯೋಚನೆ ಮಾಡ್ತಾರೆ, ಆಜುಬಾಜು ನೋಡ್ತಾರೆ, ಹಿಂದೆ ಮುಂದೆ ನೋಡ್ತಾರೆ, ಏನೂ ಇಲ್ಲ ಅಂತಂದರೆ ಏನು ಮಾಡ್ತಾರೆ ಅಂತಂದರೆ, ಹೌದು ಯಾವುದೋ ಒಂದು ಹೊಲದಲ್ಲಿ ಹೋಗ್ಕೊಂಡು ಶೇಂಗಾ ಇದಕ್ಕೆ ಕಿತ್ಕೊಂಡು ತಿನ್ಕೊಂಡು ಹೋಗೋದು. ಈಗಿನ ಪರಿಸ್ಥಿತಿಯಲ್ಲಿ ಅಂತಂದು ಯಾರು ತಿಂದರೆ ಯಾರಿಗೂ ಏನು ಕಡಿಮೆ ಆಗೋದಿಲ್ಲ. ನಾನೊಂದ್ಸಲ ಚಿಕ್ಕನ ಒಕ್ಕಲ್ತನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಹೊಲದಲ್ಲಿ ಸೀತಿನಿ ಜೋಳದ ದಂಟನೆ ಕಿತ್ಕೊಂಡ್ಬಿಟ್ಟಿದ್ರು. ಕಿತ್ಕೊಂಡು ಬಿಟ್ಟಾಗ ನನಗೆ ಬಹಳ ಕೋಪ ಬಂತು. ಅವನು ಸಿಕ್ಕಾಪಟ್ಟು ಬೈದೆ, ಸಿಕ್ಕಾಪಟ್ಟು ಬೈದೆ. ಮತ್ತೆ ಅದನ್ನು ತಂದು ಮನೆಗೆ ಬಂದು ನಮ್ಮ ಅಪ್ಪನಿಗೆ ಹೇಳಿದೆ. ನಾನು ಹೇಳಿದಾಗ ನಮ್ಮಪ್ಪ ಉತ್ತರ ಕೊಟ್ಟನೆ, ಏನಂತಂದರೆ, ನೀನು ನೋಡಿದೆ ನಿನಗೆ ನೋವಾಗ್ತದೆ, ನೀನು ನೋಡದೇ ಇದ್ರೆ ಏನಾಗ್ತಿತ್ತು ಅಂತಂದರೆ ಅದಕ್ಕಿಂತ ದುಪ್ಪಟ್ಟು ನಮ್ಮ ಹೊಲದಲ್ಲಿ ಇನ್ನೂ ಹೆಚ್ಚಾಗ್ತಿತ್ತು. ತಿನ್ನೋದಕ್ಕಾಗಲಿ ಯಾವುದಕ್ಕಾಗಲಿ ಎಂದು ಆಬ್ಜೆಕ್ಷನ್ ಮಾಡ್ಲಿಕ್ಕೆ ಹೋಗಬೇಡ, ಅವ್ರು ತಿಂದರೆ ನೀನು ಖುಷಿ ಪಡು ಅಂತೇಳಿ ಈ ರೀತಿಯಿಂದ ನನಗೆ ಬುದ್ಧಿ ಹೇಳಿದ. ನಿಜಕ್ಕೂ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಎಲ್ಲರೂ ಒಕ್ಕಲ್ತನ ಮಾಡೋರಿದ್ದೀರಿ ನೀವು. ಶೇಂಗಾ ನಾವು ಬೆಳಿತೀವಿ, ಸೀತಿನಿ ಆಗಿನ ಕಾಲದಲ್ಲಿ ಭಾಳ ತಿಂತಿದ್ರಿ, ಈಗ ಯಾರು ತಿಂತಿರಲಿಲ್ಲ, ಈಗ ತಿನ್ನೋದಿಲ್ಲ ನನಗನ್ಸ್ಮಟ್ಟಿಗೆ. ಯಾಕಂದರೆ ಮನುಷ್ಯ ನಾಜೂಕಾಗಿಬಿಟ್ಟಿದ್ದಾನೆ. ಆ ಸೀತಿನ ಅಷ್ಟು ರುಚಿ ಮಾಡಿ ತಿಂತಕ್ಕಂಥ ಆ ದಿವಸಗಳು ಇವತ್ತಿನ ದಿವಸಗಳಲ್ಲಿ ಇಲ್ಲ. ಆದರೂ ಕೂಡ ಒಂದೊಂದು ಸಲ ಶೇಂಗಾ ನಮ್ಮ ಹೊಲದಲ್ಲಿ ಕಿತ್ತಾರೆ, ನಾವು ಒಂದೊಂದು ಸಲ ದುಃಖ ಪಡ್ತೀವಿ. ನೋಡಿದರೆ ಮಾತ್ರ ದುಃಖ ಪಡ್ತೀರಿ, ಇಲ್ಲ ನೋಡಿಲ್ಲ ಅಂತಂದರೆ ಅವ್ರು ಕಿತ್ಕೊಂಡು ಹೋಗಿರ್ತಂಥ ಜಾಗ ಸಹಿತ ನಮಗೆ ಸಿಗೋದಿಲ್ಲ. ನಮ್ಮ ಹೊಲ ಸಮೃದ್ಧಿಯಾಗಿರ್ತದೆ, ಅದು ಓದೋದಕ್ಕಿಂತ ಹೆಚ್ಚಾಗಿ ದೇವರು ನಮಗೆ ಕೊಡ್ತಾನೆ. ಈ ರೀತಿಯಿಂದ ನಾವು ಯೋಚನೆ ಮಾಡಬೇಕಾಗಿದೆ. ಅದ್ರ ಸಲುವಾಗಿ ಆತನು ಹೇಳ್ತಾನೆ, ಆ ದಾವೀದನು ಬರೆದಿರ್ತಕ್ಕಂಥ ಕೀರ್ತನೆಯಲ್ಲಿ ಯೆಹೋವನ ಭಯ ನಮಗೆ ಬಹಳ ಜ್ಞಾನಕ್ಕೆ ಮೂಲ ಆಗಿದೆ. ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು. ನಾವು ಯಾರ ಕಟ್ಟಳೆಗಳನ್ನು ನಡೆಸ್ತಾ ಇದ್ದೇವೆ? ತಿಳಿಯದೆ ತಿಳಿದು ನಾವು ನಡೆಸ್ತಾ ಇದ್ದೇವೆ. ಕೆಲವರು ಸುಳ್ಳೇ ಆಡಂಗಿಲ್ಲ, ಎಂಥ ಕಠಿಣತೆ ಬಂದ್ರೂ ಸುಳ್ಳಾಡೋದಿಲ್ಲ. ಒಪ್ತೀರಾ ನನ್ನ ಮಾತು? ಒಪ್ತೀರಾ? ಒಪ್ತಕ್ಕಂಥವ್ರು ಭಾಳ ಶ್ರೇಷ್ಠರು. ಸುಳ್ಳು ಹೇಳೋರು ಯಾರಂತಂತಂದರೆ ಹಮೇಶ ಮೊಬೈಲ್ನಲ್ಲಿ ಮಾತನಾಡ್ತಕ್ಕಂಥವ್ರು. ಈ ಮೊಬೈಲ್ ಬಂದು ಏನೇ ಮಾಡಿದೆ ಅಂತಂದರೆ ನಮ್ಮೆಲ್ಲರನ್ನ ಸುಳ್ಳನ್ನು ಹೇಳೋದಕ್ಕೆ, ಪಾಪ ಮಾಡೋದಕ್ಕೆ ಹಚ್ಚಿಬಿಟ್ಟಿದೆ. ಪ್ರತಿಯೊಬ್ಬೊಬ್ಬರು ಮೊಬೈಲ್ ಇದ್ದಾಗ ಎಲ್ಲಿದೆಯಪ್ಪ ಅಂತಂದಾಗ ನಾವು ಇರೋ ಜಾಗ ಬಿಟ್ಟು ಎಲ್ಲೋ ಹೇಳ್ಬಿಡ್ತೀವಿ. ಹೌದಲ್ಲ? ಇದು ಮಾಮೂಲಿ ಆಗಿಬಿಟ್ಟಿದೆ ಪ್ರಿಯರೇ. ಪಾಪಗಳು ಯಾವ ರೀತಿಯಿಂದ ನಮ್ಮ ಕೈಯಿಂದ ನಡೆದು ಹೋಗ್ತದೆ ಅಂತನ್ನುವುದ್ರ ಬಗ್ಗೆ ಈ ಚಿಕ್ಕ ಉದಾಹರಣೆ ಅಷ್ಟೇ. ಆದರೆ ಅದಕ್ಕಾಗಿ ಯಾವಾಗಲೂ ಏನಂತಂದರೆ ಅವನು ಪೂರ್ಣ ವಿವೇಕಿಯಾಗಿರ್ತಾನೆ. ಆತನು ಯಾವಾಗಲೂ ದೇವರನ್ನು ಸ್ತುತಿಸ್ತಾ ಆತನು ಯಾವಾಗಲೂ ಗುಣಗಾನ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಪ್ರತಿಯೊಬ್ಬೊಬ್ಬರು ತಿಳಿದುಕೊಳ್ಬೇಕೇನಂತಂದರೆ ವಿವೇಕಿಗಳು ಯಾವಾಗಲೂ ಪ್ರಾರ್ಥನೆ ಮಾಡ್ತಾರೆ. ಗೊತ್ತದ? ಪ್ರಾರ್ಥನೆ ಮಾಡ್ತಾರೆ, ಯಾವಾಗಲೂ ಪ್ರಾರ್ಥನೆ ಮಾಡ್ತಾರೆ. ಮಲಗುವಾಗ ಪ್ರಾರ್ಥನೆ ಮಾಡ್ತಾರೆ, ಎದ್ದೇಳುವಾಗ ಪ್ರಾರ್ಥನೆ ಮಾಡ್ತಾರೆ, ಊಟ ಮಾಡುವಾಗ ಮಾಡ್ತಾರೆ, ಹೊರಗಡೆ ಎಲ್ಲಿಂದಾದರೂ ದೂರ ಪ್ರಯಾಣ ಮಾಡ್ತಿದ್ರೆ ಪ್ರಾರ್ಥನೆ ಮಾಡ್ತಾರೆ. ನಾವು ಹೊಲಕ್ಕೆ ಗಳೆ ಹೊಡ್ಲಿಕ್ಕೆ ಹೋಗ್ತೀವಿ, ನಾನು ಪ್ರಾರ್ಥನೆ ಮಾಡ್ತೀವಿ? ಇಲ್ಲ, ಮಾಡೋಂಗಿಲ್ಲ. ದೂರ ಹೋಗೋದಿಲ್ಲಲ್ಲ, ನಾವು ಇಲ್ಲೇ ಹೋಗ್ತೀವಿ. ಆದರೂ ಕೂಡ ಪ್ರತಿಯೊಬ್ಬೊಬ್ಬರು ಯೋಚನೆ ಮಾಡಬೇಕು. ಹಿಂದೂಗಳನ್ನು ನಾನು ಗಮನಿಸ್ತೀನಿ ಏನಂತಂದರೆ, ತಮ್ಮ ಹೊಲಗಳನ್ನು ಬಿತ್ತತಕ್ಕಂತಹ ಸಂದರ್ಭದಲ್ಲಿ ಆ ಹೆಣ್ಮಗಳು, ಆ ಹೊಲದ ಯಜಮಾನಳು ತನ್ನ ಉಡಿಯಲ್ಲಿ ಆ ಬೀಜಗಳನ್ನು ಹಾಕಿಕೊಂಡು ತಾನು ನಂಬಿರ್ತಕ್ಕಂಥ ದೇವರ ಗುಡಿ ಮುಂದೆ ಹೋಗಿ ಒಂದು 5 ಗುಂಪಿಟ್ಟಿರ್ತಾಳೆ. ಅದು ಭಕ್ತಿಯ ಒಂದು ಸಂಕೇತ. ಆದರೆ ನಾವೇನು ಮಾಡ್ತೇವೆ? ಅಳನೂ ಕಾಯಲಿಲ್ಲ, ಮನೆಯೂ ಕಾಯಲಿಲ್ಲ. ಅನೇಕ ಜನರು ಒಂದೊಂದು ಸಲ ನನಗೆ ಏನು ಮಾಡಿದ್ರು ಅಂತಂದರೆ, ಯಾವುದೋ ಒಂದು ಊರಲ್ಲಿ ದೋರ್ನಳ್ಳಿಯಲ್ಲಿ ಸೇವೆಯಲ್ಲಿದ್ದೆ ನಾನು. ಆ ಸಂದರ್ಭದಲ್ಲಿ ನಾನು ಇಲ್ಲಿಂದ ರಾಮತೀರ್ಥದಿಂದ ಹೋಗ್ಬೇಕು, ನಾನು ಸ್ಕೂಟ್ರ್ ಇತ್ತು ಅವಾಗ ನನಗೆ, ಇಲ್ಲಿಂದ ಹೋಗ್ಬೇಕು. ಅಲ್ಲಿ ಒಬ್ಬ ಉಗ್ರಾಣಿಗೆ ಏನು ಮಾಡ್ತಾನಂತಂದರೆ, ಜೋಳ ಬಿತ್ತಬೇಕಾಗಿದೆ ಸರ್, ನೀವು ಎಲ್ಲಿದ್ದರೂ ಬರಬೇಕು, ನೀವು ಬರೋಸ್ತಾನೆ ನಾನು ಜೋಳನೇ ಬಿತ್ತಲ್ಲ ಅಂದ್ಬಿಟ್ಟ. ನಾನು ಬಜ್ಜಿತೀನಿ ನೋಡ್ರಿ, ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ನಾನು? ಇಲ್ಲಿಂದ 30-60 ಕಿಲೋಮೀಟ್ರ್ ಹೋಗ್ಬೇಕು. ನಾನು ಯಾವುದೂ ನೀವು ಹೇಳಿಲ್ಲ, ನಾನು ಇಲ್ಲಿಲ್ಲ ಅನ್ನಲಿಲ್ಲ, ಎಲ್ಲಿಲ್ಲ. ಆಯ್ತು, ಸ್ವಲ್ಪ ಹೊತ್ತು ಇರು ನೀನು, ನಾನು ಬಂದೆ ಅಂತಂದೆ. ಯಾಕಂದರೆ ನನಗೆ ಭಾಳ ಖುಷಿ ಆಯಿತು. ಅಂಥ ಗಳಿಗೆಯಲ್ಲೂ ಕೂಡ ದೇವರನ್ನು ನೆನೆಸ್ತಾರಲ್ಲ ಅವರು, ಭಾಳ ಖುಷಿ ಆಯಿತು. ಆವಾಗ ಆತ ಏನು ಮಾಡಿದನು ಅಂತಂದರೆ, ನನಗೆ ಇಷ್ಟು ಯಥೇಚ್ಛವಾದ ಕಾಣಿಕೆ ಕೊಟ್ಟ ಅಂತಂದರೆ, ಅವು ಬಿತ್ತತಕ್ಕಂಥ ಬೀಜಗಳನ್ನೇ ಕೊಟ್ಟ ಆತ. ನಾನಂದೆ, ಬೇಡಪ್ಪ ಇವು, ನಿನ್ನ ನೆಲಕ್ಕೆ ಹಾಕೋದು ಸ್ಪೆಷಲ್ ಇರ್ತದೆ. ಇಲ್ಲ ಸರ್, ಸಾಕಷ್ಟು ಇಟ್ಟಿದ್ದೀನಿ, ನಾನು ಏನಂದ್ರೆ ಹೋಗ್ಬೇಡ ಅಂತ. ನನ್ನ ಗಾಡಿ ಒಜ್ಜಾಗಿ ಬಂತ್ರಿ, ಅವರು ಒಜ್ಜಾಗಿ ತಂದುವೆಲ್ಲ ನನಗೆ ಕೊಟ್ಟರೆ ನೀನು ಏನು ಬಿತ್ತೀಯ ಅಂತಂದಾಗ, ಇಲ್ಲ ನಾನು ಮನೆಗೆ ಹೋಗಿ ತಂದ್ಕೊಂತೀನಿ, ನಾನು ನಿನ್ನನ್ನು ಪರೀಕ್ಷೆ ಮಾಡಿದೆ, ನೀ ಬರ್ತೇ ಇಲ್ಲ ಅಂತೇಳಿ ಹಾಗೆ ಹೇಳ್ತಾನತ್ತ.
ನಿನ್ನ ಊರು ದೂರ, ನನಗೆ ಬರ್ಲಿಕ್ಕಾಗೋದಿಲ್ಲ, ನಿನಗೆ ಸಮಯ ಇಲ್ಲ ಅಂತೇಳಿ ಈ ರೀತಿಯಿಂದ ನೆವ ಹೇಳ್ತಾನೆ ಅಂತ ಯೋಚನೆ ಮಾಡಿದ್ದೆ ನಾನು. ಆತನ ಹೆಸರು ದಾನಪ್ಪ ಅಂತೇಳಿ ದೋರ್ನಹಳ್ಳಿ. ಹೋದ ವರ್ಷ ಏನೋ ಅವ್ರು ತೀರ್ಕೊಂಡ್ರು. ಭಾಳ ದುಃಖ ಪಟ್ಟಿವಿ ನಾವು. ಎಂಥ ಒಳ್ಳೆಯ ಒಂದು ದೈವ ಭಕ್ತನನ್ನು ನಾವು ಕಳ್ಕೊಂಡಿವಿ ಅಂತ. ಈ ರೀತಿ ಅಂದಿರ್ತದೆ ಪ್ರತಿಯೊಂದೊಂದು ಒಕ್ಕಲ್ತನ ಮಾಡ್ತಕ್ಕಂಥವ್ರಿಗೆ. ನಿಮ್ಗೆ ನಾನು ಹೇಳ್ತೇನೆ ಅಂತಂದರೆ, ನಾನೆಲ್ಲ ಮಾಡಿ ಬಂದಿದ್ದೇನೆ. ಒಕ್ಕಲ್ತನೂ ಮಾಡಿ ಬಂದೆ, ನಾನು ಗೌಂಡಿ ಕೆಲಸನೂ ಮಾಡಿ ಬಂದೆ, ನಾನು ಗಾರಿ ಕೆಲಸನೂ ಮಾಡಿ ಬಂದೆ. ಪ್ರತಿಯೊಂದರಲ್ಲಿ ಅನುಭವ ಇದೆ. ಪ್ರತಿಯೊಂದರಲ್ಲಿ ನಾನು ಅನುಭವವನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೇನೆ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಅದು ಯಾವಾಗಲೂ ಸಕ್ರಿಯವಾಗಿರಲಿ ಅಂತೇಳಿ. ಅದಕ್ಕಾಗಿ 1ನೇ ಕೀರ್ತನೆ 1ನೇ ವಚನ ಹೇಳ್ತದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಯಾಕೆ ಅಂತಂದರೆ ಇಲ್ಲಿ ನಾನು ಏನಂತಂದರೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯಾರು ಧರ್ಮವನ್ನು ನಿಂದನೆ ಮಾಡ್ತಾರೋ, ಯಾರು ದೇವರನ್ನು ದೂಷಣೆ ಮಾಡ್ತಾರೋ, ಆ ಪಾಪಕ್ಕೆ ಕ್ಷಮಾಪಣೆ ಇಲ್ಲ. ಗೊತ್ತಿದ್ದೇನೆ ನಿಮಗೆ, ಈ ಪಾಪ ಕ್ಷಮಿಸಲಾರದ ಪಾಪ ಅಂತೇಳಿ ನಾನು ಒಂದು ಸಲ ಪ್ರಸಂಗದಲ್ಲಿ ನಿಮ್ಮನ್ನು ಜ್ಞಾಪಕ ಮಾಡ್ತೇನೆ ನಾನು. ಯಾಕೆಂತಂದರೆ, ಧರ್ಮ ಮತ್ತು ದೇವರನ್ನು ಯಾರು ದೂಷಣೆ ಮಾಡ್ತಾರಂತಂದರೆ ಆ ಪಾಪಕ್ಕೆ ಕ್ಷಮಾಪಣೆ ಇಲ್ಲ, ನಮ್ಗೆ ನರಕ ಕಟ್ಟಿಟ್ಟಿರ್ತಕ್ಕಂಥ. ಅದಕ್ಕಾಗಿ ನಾವು ಮುಂದಾಗಿ ಏನು ಮಾಡಬೇಕಂದ್ರೆ, ಇಂಥ ವಾಕ್ಯಗಳನ್ನು ನಾವು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅದಕ್ಕಾಗಿ 2ನೇ ಜ್ಞಾನೋಕ್ತಿಯಲ್ಲಿ 16:17 ಹೇಳ್ತದೆ. 2ನೇ ಜ್ಞಾನೋಕ್ತಿ 16:17, ವಿವೇಕವು ನಿನ್ನನ್ನು ಜಾರಳಿಂದ ಎಂದರೆ ಸವಿ ಮಾತನಾಡುವ ಪರಸ್ತ್ರೀಯಿಂದ ತಪ್ಪಿಸುವುದು. ವಿವೇಕ ಏನಿದೆ, ಇದು ವಿವೇಕ ಎಲ್ಲಿಂದ ಬಂತು? ದೇವರಿಗೆ ಭಯಪಡುವುದರಿಂದ ಬಂತು. ಆ ವಿವೇಕ ನಿನ್ನ ಜೀವನದಲ್ಲಿ ಏನು ಮಾಡ್ತದೆ? ಜಾರಳಿಂದ ತಪ್ಪಿಸ್ತದೆ. ಮುದ್ದಾಗಿ ಮಾತನಾಡುವುದು, ಯೌವನದ ಆಕರ್ಷಣೆಯ ಮಾತುಗಳನ್ನಾಡುವುದು, ಅಂತ ಪರಸ್ತ್ರೀಯಿಂದ ನಿನ್ನನ್ನು ತಪ್ಪಿಸ್ತದೆ. ಮತ್ತು ಪರಪುರುಷನಂದು ಕೂಡ ನಿನ್ನನ್ನು ತಪ್ಪಿಸುತ್ತದೆ. ಬರೀ ಹೆಣ್ಮಕ್ಳಿಗಷ್ಟೇ ಸೀಮಿತವಾದದ್ದಲ್ಲ, ಪ್ರತಿಯೊಂದೊಂದು ಯೌವನಸ್ಥ ಮಕ್ಕಳಿಗೂ ಕೂಡ ಇದು ಸೀಮಿತವಾಗಿದೆ. ಸವಿ ಮಾತನಾಡುವ ಸ್ತ್ರೀಯಿಂದ, ಸವಿ ಮಾತನಾಡುವ ಪುರುಷನಿಂದ ತಪ್ಪಿಸ್ತದೆ ಅಂತೇಳಿ. ಅದಕ್ಕಾಗಿ ಇದು ಯಾಕೆ ಅಂತಂದರೆ, ಈ ಪಾಪಕ್ಕೆ ಹಿಂದಿನ ಕಾಲದಲ್ಲಿ ಏನಿತ್ತು ಅಂತಂದರೆ, ಆದಿ ಕಾಲದಲ್ಲಿ ಯಾಜಕಖಂಡದಲ್ಲಿ ಒಂದು ಕಟ್ಟಳೆ ಬರೆದಿದೆ. ಏನಂತಂದರೆ, ಯಾಜಕಖಂಡ 20:10 ನೋಡೋಣ. ಆದಿಕಾಂಡ ವಿಮೋಚನ ಕಂಡ ಯಾವನಾದರೂ ಪರಪತ್ನಿಯನ್ನು ಸಂಗಮಿಸಿದರೆ ಅವರಿಬ್ಬರಿಗೆ ಮರಣ ಶಿಕ್ಷೆ ಆಗ್ತದೆ. ನಮ್ಮ ಈ ದೇವರು ಕೊಡ್ತಕ್ಕಂಥ ಶಿಕ್ಷೆಯಲ್ಲಿ ದೇವರು ಅನೇಕರಿಗೆ ಶಿಕ್ಷೆ ಕೊಡ್ತಾನೆ. ಯಾವ್ಯಾವ ಶಿಕ್ಷೆ ಕೊಡ್ತಾನೆ? ಅದೆಲ್ಲ ನಡೆದು ಹೋಗಿ ಮತ್ತೆ ಪುನಃ ಸುಧಾರಿಸಿಕೊಳ್ತಕ್ಕಂಥ ಶಿಕ್ಷೆ ಇದೆ. ನಾವು ತಿನ್ನುವುದರಲ್ಲಿ ಅತಿಯಾಗಿ ತಿಂದು ರೋಗಕ್ಕೆ ತುತ್ತಾಗಿದ್ರೆ ಅದು ಮತ್ತೆ ನಮ್ಗೆ ಏನು ಮಾಡ್ತದೆ ಅಂದರೆ ಆರೋಗ್ಯವನ್ನು ಕೊಡ್ತದೆ, ನಾವು ಚೇತರಿಸಿಕೊಳ್ತೇವೆ. ಆದರೆ ಈ ಮರಣ ನಮ್ಮನ್ನ ಎಲ್ಲಿ ಬಿಡಂಗಿಲ್ಲ. ಎಷ್ಟು ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಅದು. ಯಾವನಾದರೂ ಪರಸ್ತ್ರೀಯನ್ನು ಪರಪತ್ನಿಯನ್ನು ಸಂಗಮಿಸಿದ್ರೆ ಅವರಿಬ್ಬರಿಗೂ ಮರಣ ಶಿಕ್ಷೆ. ಒಬ್ಬರಿಗೆಲ್ಲ, ತಪ್ಪು ಮಾಡ್ತಕ್ಕಂಥದ್ದು ಇಬ್ಬರು, ಅವರಿಬ್ಬರಿಗೆ ಮರಣ ಶಿಕ್ಷೆ ಆಗಬೇಕು ಅಂತೇಳಿ. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಯಾವ್ಯಾವುಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನೋಡ್ತೇವೆ. ನೀವರಿಗೆ ಭಯಪಡ್ತಕ್ಕಂಥ ಒಂದು ಹವ್ಯಾಸ ಇಟ್ಕೊಂಡಿರ್ಬೇಕು ಯಾವಾಗಲೂ. ಯಾಕಂತಂದರೆ ದೇವರಿಗೆ ಭಯಪಡ್ತಕ್ಕಂಥದ್ದು ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯೋಬನಿಗೆ ಬಂದಿರತಕ್ಕಂಥ ಕಷ್ಟ ನೀವು ನೋಡಿದರೆ, ಯೋಬನು ಒಬ್ಬ ಭಕ್ತಿವಂತನಾಗಿದ್ದ, ದೊಡ್ಡ ಸೌಕರ್ಯನೂ ಕೂಡ ಆಗಿದ್ದ. ಈ ಲೋಕದಲ್ಲಿ ಅತಿ ಕಷ್ಟ ನೋವು ಅನುಭವಿಸಿರ್ತಕ್ಕಂಥ ನಾವು ಬಿಟ್ಟರೆ ಯಾರು ಇಲ್ಲ. ಮತ್ತು ನಾವು ನಮ್ಮ ಕಾಲದಲ್ಲಿ ಕೂಡ ಆತನ ಕೊನೆಗೆ ಒಂದು ಮಾತು ಹೇಳ್ತಾನೆ. ಏನಂತಂದರೆ 28:28 ಯೋಬ ಲಾಸ್ಟ್ಗೆ ಹೇಳ್ತಾನೆ, ಆಮೇಲೆ ಮನುಷ್ಯರಿಗೆ, ಇಲ್ಲಿ ಕೂಡಿರ್ತಕ್ಕಂಥ ಪ್ರತಿಯೊಂದೊಂದು ಸಭಿಕರಿಗೆ, ಈಗೋ ಕರ್ತನ ಭಯವೇ ಜ್ಞಾನದ ಮೂಲವು, ದುಷ್ಟತನವನ್ನು ಬಿಡುವುದೇ ವಿವೇಕವು ಎಂದು ಹೇಳ್ತಾನೆ. ನಮ್ಮ ಜೀವಿತದಲ್ಲಿ ಇಷ್ಟು ಅದ್ಭುತವಾಗಿ ತಾನು ಪಟ್ಟಿರ್ತಕ್ಕಂಥ ಕಷ್ಟ, ಅವನ ನೋವು ಅದನ್ನು ನೋಡಿದರೆ, ಬರೀ ಓದಿದ್ರೆ ನಮ್ಮ ಕಿವಿಗೆ ಬಿದ್ದರೆ ಎಂಥ ಕಷ್ಟನಪ್ಪ ಇಂಥ ಭಕ್ತನಿಗೆ ಅಂತೇಳಿ ನಾವು ಅಂತೀವಿ. ಆದರೆ ಆತನ ಹೇಳ್ತಾನೆ, ಈ ಜೀವನದಲ್ಲಿ ಏನು ನೋಡ್ಬೇಕು ಅದನ್ನೆಲ್ಲ ನೋಡಿದೆ. ಸೌಕರ್ಯ ನೋಡಿದೆ, ಬಡತನ ನೋಡಿದೆ, ನೋವು ನೋಡಿದೆ, ಕಷ್ಟ ನೋಡಿದೆ, ಸಾಯುವವರೆಗೂ ನನ್ನ ಕಷ್ಟವನ್ನು ಅನುಭವಿಸಿದೆ. ನನ್ನ ಜೀವನದಲ್ಲಿ ಎಲ್ಲ ಮುಗಿದೋಯ್ತು. ಮಕ್ಕಳೇ, ಇವತ್ತು ನೀವು ತಿಳ್ಕೊಳ್ರಿ, ನನ್ನ ಮುಖಾಂತರವಾಗಿ ಏನು ತಿಳಿದುಕೊಳ್ಬೇಕಾಗಿದೆ? ಇಗೋ ಕರ್ತನ ಭಯ. ನೀವು ದೇವರಿಗಂಜರಿ, ಯಾರಿಗಂಜಕ್ಕೆ ಹೋಗ್ಬೇಡ್ರಿ. ಯಾಕಂಜರಿ ಅಂತೇಳಿ ಅಂತಂದ್ರೆ, ಕರ್ತನ ಭಯವೇ ಅದೇ ಜ್ಞಾನ. ದುಷ್ಟತನ ಬಿಡುವುದೇ
ವಿವೇಕವು ಎಂದು ಹೇಳಿದನು. ಕೆಟ್ಟದನ್ನು ಬಿಟ್ಟರೆ ನಾನು ಯಾವುದು ಕೆಟ್ಟದನ್ನು ಮಾಡಿಲ್ಲ ಅಂತ ಅನ್ಲಿಕ್ಕೆ ನನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಇಲ್ಲೇ ಇಲ್ಲ. ಪ್ರತಿಯೊಬ್ಬರು ಒಂದಿಲ್ಲ ಒಂದು ರೀತಿಯಲ್ಲಿ ನಾವು ಕೆಟ್ಟಸ್ತನ ಮಾಡ್ತಾನೆ ಇದ್ದೀವಿ, ಕೆಟ್ಟ ಕಾರ್ಯವನ್ನು ಮಾಡ್ತಾನೆ ಇದ್ದೀವಿ. ಅದನ್ನು ಬಿಡಬೇಕು, ನಮ್ಮನ್ನು ನಾವು ತಿಳಿದುಕೊಳ್ಬೇಕು. ಅವನು ನೋಡ್ತಾನೆ ನಿನಗೆ ಕೆಟ್ಟವನಂತೇಳಿ, ಅವ್ನು ನೋಡೋ ತನಕ ನಾವು ನಿಂದ್ರೋದು ಬೇಡ. ಬಿದ್ದಿವಿಲ್ಲ, ಜಾರಿ ಬಿದ್ದರೆ ಏನಾಗ್ಬೇಕಂತ ಗೊತ್ತಿಲ್ಲ ನಿಮಗೆ? ಜಾರಿ ಬಿದ್ದರೆ ಏನಾಗ್ಬೇಕು? ಕಾಣದಂಗೆ ಹೇಳ್ಬೇಕಂತ. ಜಾರಿ ಬಿದ್ದರೆ ಕಾಣದಂಗೆ ಹೇಳ್ಬೇಕು. ಇನ್ನೊಬ್ರು ನೋಡೋದ್ರೊಳಗೆ ನಾವೇನು ಮಾಡ್ಬೇಕಂದ್ರೆ ಅದನ್ನು ತಿಳ್ಕೊಂಡಿರ್ಬೇಕು, ಎದ್ದು ನಾವು ಮುನ್ನಡಿಬೇಕು ಅಂತೇಳಿ ಹೇಳ್ತದೆ. ಈ ರೀತಿಯಿಂದ ನಾವು ಇರುವಾಗ ಯೆಹೋವನಿಗೆ ಭಯಪಡುವುದರಿಂದ ನಿಮ್ಮ ಆಯುಷ್ಯ ಕೂಡ ಹೆಚ್ಚಾಗ್ತದೆ ಅಂತೇಳಿ ಹೇಳ್ತಾನೆ. ನಾವು ಈ ಲೋಕದಲ್ಲಿ ಆಯುಷ್ಯವಂತರಾಗಬೇಕಾ? ಈ ಲೋಕ ಬಿಡ್ಲಿಕ್ಕೆ ಆಗೋದಿಲ್ವಾ? ನಮಗೆ ಮನಸ್ಸಿಲ್ಲ, ಯಾರಿಗೂ ಸಾಯ್ಲಿಕ್ಕೆ ಮನಸ್ಸಿಲ್ಲ. ಅದ್ರ ಸಲುವಾಗಿ ನೀನು ಯಾವಾಗಲೂ ದೇವರಿಗೆ ಭಯಪಟ್ಟು ನಡೆದ್ರೆ ನಿನಗೆ ಬರ್ತಕ್ಕಂಥ ದುರ್ಘಟನೆಗಳ ಮುಖಾಂತರವಾಗಿ ನೀನು ಆಯುಷ್ಯವನ್ನು ಹೊಂದಿಕೊಳ್ತೀಯ. ನೀನು ದೇವರಿಗೆ ಭಯಪಟ್ಟೆ ಆದರೆ ನಿನ್ನ ಜ್ಞಾನದ ಮುಖಾಂತರವಾಗಿ ನಿನ್ನ ಆಯುಷ್ಯವನ್ನು ವೃದ್ಧಿ ಮಾಡಿಕೊಳ್ತೀಯ. ಈ ರೀತಿಯಿಂದ ಒಳ್ಳೆ ಯೋಚನೆ ಬರುತ್ತೆ. ವಿವೇಕ ಅಂದರೆ ಜ್ಞಾನ. ಜ್ಞಾನ ಅಂದರೆ ಏನು? ದೇವರಿಗೆ ಭಯಪಡ್ತಕ್ಕಂಥದ್ದು. ನಾವು ದೇವರಿಗೆ ಭಯಪಟ್ಟಾಗ, ನಾವು ನಮ್ಮ ಒಂದು ಯೋಚನೆಯಲ್ಲಿದ್ದಾಗ ನಮಗೆ ಯೋಚನೆ ಬರ್ತದೆ, ಅತಿ ಮಾಂಸ ತಿಂತಕ್ಕಂಥದ್ದು ಒಳ್ಳೆಯದಲ್ಲಪ್ಪ. ಒಳ್ಳೆಯ ಯೋಚನೆ, ಯಾಕಂದರೆ ಆರೋಗ್ಯಕ್ಕೆ ಹಾನಿಕರ. ಇಂಥ ಒಳ್ಳೆಯ ಯೋಚನೆಗಳು ಇನ್ನೇನು ಬೇಕು? ನಿನಗೆ ಆಯುಷ್ಯ ವೃದ್ಧಿ ಆಗೋದಿಲ್ಲ ಅಲ್ವೇ? ಬರ್ತಕ್ಕಂಥ ಹಾರ್ಟ್ ಅಟ್ಯಾಕ್ ದೂರ ಆಗೋದಿಲ್ವಾ? ಬರ್ತಕ್ಕಂಥ ಸ್ಟ್ರೋಕ್ ದೂರ ಆಗೋದಿಲ್ವಾ? ಮತ್ತು ನಿನ್ನ ಆಯುಷ್ಯ ಹೆಚ್ಚಾಗೋದಿಲ್ವಾ? ಈ ರೀತಿಯಿಂದ ಇರ್ತಕ್ಕಂತಹ ಸಂದರ್ಭದಲ್ಲಿ ಜ್ಞಾನೋಕ್ತಿ 10:27 ಹೇಳ್ತದೆ. ಆಯ್ತು, ಮುಗಿಸ್ತೇನೆ. ಜ್ಞಾನೋಕ್ತಿ 10:27 ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ. ಯೆಹೋವನಿಗೆ ಯಾರು ಭಯಪಡ್ತೀರಿ ಅಂತಂದ್ರೆ ಅವರ ದಿನಗಳು ಏನಾಗ್ತದೆ? ಅಭಿವೃದ್ಧಿ ಆಗ್ತದೆ, ಇನ್ನೂ ಹೆಚ್ಚಾಗ್ತದೆ. ದುಷ್ಟರ ವರ್ಷಗಳಿಗೆ ಕ್ಷಯ. ಕ್ಷಯ ಅಂದ್ರೆ ಗೊತ್ತಲ್ಲ? ಟಿ ಬಿ ಅಂದ್ರೆ ಏನು ಮಾಡ್ತದೆ? ನಮ್ಮ ಆಯುಷ್ಯನ ಕಟ್ ಮಾಡ್ತದೆ. ಯಾರಿಗೆ ಟಿ ಬಿ ಬರ್ತದೆ ಅಂತಂದರೆ ಭಾಳ ಭಾಳ 10 ವರ್ಷ ಒಳಗೆ ಹೆಚ್ಚು ಕಡಿಮೆ. ನಾನು 20ನೇ ವರ್ಷದಲ್ಲಿ ಟಿ ಬಿ ಬಂದು ಅಟ್ಯಾಕ್ ಆಯ್ತಂದ್ರೆ ಅದು ಹೋಗಲ್ರಿ ಎಂದು. ಅದು ರೋಗದ ಲಕ್ಷಣ. ಅದು ಒಂದು ವೇಳೆ ನಮ್ಮನ್ನು 10 ವರ್ಷ ಹಾಳಿ ನಮ್ಮನ್ನು ಆದಷ್ಟು ಬೇಗನೆ ನಮ್ಮ ದಿನಗಳನ್ನು ಅದು ಕಟ್ ಮಾಡ್ತದೆ. ಅದಕ್ಕಾಗಿ ಅದನ್ನ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ನೋಡು. ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿಯಾಗ್ತದೆ, ಅವರ ಆಯುಷ್ಯ ಹೆಚ್ಚಾಗ್ತದೆ. ದುಷ್ಟರ ವರ್ಷಗಳಿಗೆ ಕ್ಷಯ ಬಂದು ಆಗ್ತದೆ. ಕೆಟ್ಟದಾಗಿ ಯೋಚನೆ ಮಾಡಬೇಕಾಗ್ತದೆ. ಬೀಡಿ ಸೇರ್ತೀನಲ್ಲಪ್ಪ, ಪ್ರತಿಯೊಬ್ಬನಿಗೆ ಗೊತ್ತಿದೆ, ನಾನು ಬೀಡಿ ಸೇರ್ತೀನಲ್ಲ, ನೀನು ಟಿ ಬಿ ಗ್ಯಾರಂಟಿ ಅಂತೇಳಿ ಗೊತ್ತಿದೆ. ನೀನು ಕುಡಿತಿದ್ಯಾ, ನಿನ್ನ ಲಿವರ್ ಗ್ಯಾರಂಟಿ ಖರಾಬ್ ಆಗ್ತದೆ ಅಂತ ಹೇಳ್ತೀವಿ. ನೀನು ಕೆಟ್ಟದಾಗಿ ಯೋಚನೆ ದುಷ್ಕೃತ್ಯಗಳು ಮಾಡುವಾಗ, ನೀನು ಕೆಟ್ಟ ಕೆಲಸವನ್ನು ಒಂದು ಕಳ್ಳತನ ಮಾಡಿದ್ದೀನಿ ಅಂತ ಉದಾಹರಣೆಗೆ ತೊಗೊಂಡೋಗಿ ಆ ಕಳ್ಳತನದ ಗಂಟು ತಂದು ನಾವು ಮನೆಯಲ್ಲಿ ಇಟ್ಟಾಗ ನಾನು ನಿದ್ದೆನೇ ಬರೋಂಗಿಲ್ಲ. ಯಾವನಿಗೆ ನಿದ್ದೆ ಬರೋಂಗಿಲ್ಲ ಅಂತಂದರೆ ಅವನಿಗೆ ಬಿ ಪಿ ಜಾಸ್ತಿ ಆಗಿಬಿಡ್ತದೆ. ಮತ್ತು ನಮ್ಮ ಆಯುಷ್ಯ ಕಟ್ಟಾಗೋದಿಲ್ವಾ ಇಲ್ಲಿ? ಅದಕ್ಕೆ ಹೇಳ್ತೇನೆ ಅಂತಂದರೆ, ನಿಮ್ಮ ದುಷ್ಕೃತ್ಯಗಳು, ನಿಮ್ಮ ದುಷ್ಟತನವನ್ನು ಬಿಡುವುದೇ ವಿವೇಕ. ಅಂಥವುಗಳನ್ನು ಬಿಟ್ಟು ಬಿಡ್ತಕ್ಕಂಥದ್ದು ವಿವೇಕವಾಗಿರ್ತದೆ. ಅದು ಬುದ್ಧಿವಂತಿಕೆಯ ಮಾತಾಗ್ತದೆ. ಈ ರೀತಿಯಿಂದ ಇರುವಂಥ ಸಂದರ್ಭದಲ್ಲಿ ಬರೇ ದೇವರಿಗೆ ಭಯಪಟ್ಟರೆ ನಮ್ಗೆ ಏನು ಸಿಗೋದಿಲ್ಲ ಅಂತೇಳಿ ಎಂದು ಯೋಚನೆ ಮಾಡಬೇಡ್ರಿ. ದೇವರು ಈ ಲೋಕದಲ್ಲಿ ಯಾರೂ ಕೊಡದೇ ಇರತಕ್ಕಂಥ ಆಶೀರ್ವಾದಗಳನ್ನು ಆತನು ನಮಗೆ ಕೊಡ್ತಾನೆ. ಆಯುಷ್ಯ ನೀನು ಕೊಡಲಿಕ್ಕಾಗ್ತದೆ? ಬೇಕಾದರೆ ನಿಮಗೆ ಸಾಲ ಫಲ ಕೊಡ್ಬೋದು, ನಿಮಗೆ ಬೇಕಾದರೆ ಊಟ ಪಟ ಕೊಡ್ಬೋದು, ನಿಮ್ಮನ್ನು ಗೌರವಿಸಿ ಚಹಾ ಕುಡಿಸಿ ಕಳಿಸ್ಬೋದು. ನಾನು ಒಂದು 4 ದಿವಸ ಜೀವಿಸ್ಬೇಕಾಗಿದ್ರೆ ನನಗೊಂದು ಆಯುಷ್ಯ ಹೆಚ್ಚು ಮಾಡ್ರಿ ಅಂತಂದ್ರೆ ಕೊಡ್ಲಿಕ್ಕಾಗ್ತದ? ಸಾಧ್ಯ ಇಲ್ಲ. ಅದು ದೇವರೇ ಕೊಡಬೇಕಾಗಿರ್ತಕ್ಕಂಥದ್ದು. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಆತನು ಹೇಳ್ತಾನೆ ಏನಂತಂದರೆ, ದೇವರು ನಮಗೆ ವಾಗ್ದಾನ ಮಾಡ್ತಾನೆ. ಧರ್ಮೋಪದೇಶ ಕಾಂಡದಲ್ಲಿ 11ನೇ ಅಧ್ಯಾಯದ 9ನೇ ವಚನದಲ್ಲಿ, ನೀವು ತೆಗೆದು ಲೇಟ್ ಆಗ್ತದೆ ಜಲ್ದಿ ಓದಿಸ್ತೇನೆ. ಧರ್ಮೋಪದೇಶ ಕಾಂಡ 11:9 ಈ ರೀತಿಯಿಂದ ಬರೆಯುತ್ತದೆ. ಮತ್ತು ಯೆಹೋವನು ನಿಮ್ಮ ಪಿತೃಗಳಿಗೆ ಅವರ ಸಂತತಿಗೂ ಕೊಡುತ್ತೇನೆಂದು ಪ್ರಮಾಣ ಮಾಡಿದ ಆ ದೇಶದಲ್ಲಿ ನೀವು ಬಹುಕಾಲ ಬದುಕಿಕೊಳ್ಳುವಿರಿ. ಅದು ಹಾಲು ಜೇನು ಹರಿಯುವ ದೇಶ ಅದಾಗಿರ್ತದೆ. ಆತನು ನಮಗೆ ವಾಗ್ದಾನ ಮಾಡಿದ್ದಾನೆ. ನೀವು ಆತನ ನಂಬಿಕೊಂಡಿದ್ದೇವೆ, ನಾವು ಆತನಿಗೆ ಭಯಪಟ್ಟಿದ್ದೇವೆ. ಆ ದುಷ್ಕೃತ್ಯಗಳನ್ನು ಬಿಡುವುದು ಅದು ಒಂದು ವಿವೇಕಪೂರ್ಣವಾಗಿರ್ತಕ್ಕಂಥ ಕ್ರಿಯೆಯಾಗಿದೆ. ಅದಕ್ಕಾಗಿ ಆತನು ಹೇಳಿದಾನೆ ಏನಂತಂದರೆ, ಹಾಲು ಜೇನು ಹರಿಯುವಂಥ ದೇಶದಲ್ಲಿ ನೀನು ಬಹುಕಾಲ ಬಾಳುವಿ. ಎಷ್ಟೆಲ್ಲ ಅದ್ಭುತಗಳು ಮಾಡಿವಲ್ರಿ ನಾವು. ಇವತ್ತಿನ ದಿವಸದಲ್ಲಿ ಮನೆ ಕಟ್ಟೋರ್ನ ಮನೆ ನೋಡ್ರಿ ನೀವು. ಹಳೆ ಮನೆಗೂ ಹೊಸ ಮನೆಗೆ ಇರ್ತಕ್ಕಂಥ ಒಂದು ಹೋಲಿಕೆ ನೋಡ್ರಿ. ನಾವು ಹೊಸ ಮನೆಗೆ ಹೋದತ್ನಾಗ ಇದು ಸಿಟ್ಔಟ್ ರೀ, ಇದು ಕಿಚನ್ ರೀ, ಇದು ಹಾಲ್ ರೀ, ಇದು ಬಾತ್ರೂಮ್ ರೀ, ಈ ರೀತಿಯಿಂದ ಎಷ್ಟು ಅದ್ಭುತವಾಗಿ ನಾವು ತೋರಿಸಿ ಖುಷಿ ಪಡ್ತೀವಲ್ಲ ನಾವು. ಏನು ಬೇಕಾಗಿದೆ ನಿಮಗೆ? ಆ ವಿವೇಕದಿಂದ ಇದನ್ನೆಲ್ಲ ನಾವು ಪಡೆದುಕೊಳ್ಳಿಲ್ವಾ? ಹಿಂದಿನ ಕಾಲದಲ್ಲಿ ನೋಡಬೇಕು, ನಮ್ಮ ಮನೆ ಮುಂದೆ ನಳನೇ ಇರಲಿಲ್ಲ, ನೀರು ಹೊರಬೇಕಾಗ್ತಿತ್ತು, ಬಾಯಿಗೆ ಹೋಗಿ ಸೇದಿ ಅದು ಮುಚ್ಚಾಕಿಬಿಟ್ಟಿದ್ದಾನೆ ದೇವರು. ಮಾಡಿಲ್ವ? ನಮ್ಮ ಜೀವನಕ್ಕೆ ಅನುಕೂಲ ಮಾಡಿಲ್ವಾ? ಇಂಥ ವಿವೇಕಪೂರ್ವಕವಾಗಿರ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಆತನು ಹೇಳ್ತಾನೆ ಏನಂತಂದರೆ,
ನೀನು ಎಲ್ಲಿ ಜೀವನ ಮಾಡ್ತೀಯೋ ಆ ಒಂದು ಪ್ರದೇಶ ಅದು ಹಾಲು ಜೇನು ಹರಿಯುವ ದೇಶವಾಗಿದೆ. ಹಾಲು ಜೇನು ಹರಿಯುವ ದೇಶವಾಗಿದೆ. ಆ ಆಶೀರ್ವಾದ ಈಗಾಗಲೇ ನಾವು ಹೊಂದಿದ್ದೀವೆಲ್ಲ. ನಾವು ಈಗ ಹೊಂದಿದ್ದೇವೆ. ನಮ್ಮ ಮನೆಗೆ ಏನೂ ಕಡಿಮೆ ಇಲ್ಲ. ಈಗ ನಿಮಗೆ ಹಾಲು ಬೇಕಾ, ನಿನ್ನ ಮನೆ ಊರಿಗೆ, ನಿನ್ನ ಮನೆ ದುಕಾನ್ ಪಕ್ಕದಲ್ಲಿ, ನಿಮ್ಮ ದುಕಾನದಲ್ಲಿ ಸಿಗ್ತದೆ ಹಾಲು. ನಿನಗೆ ಜೇನು ಬೇಕಾ, ಸಕ್ಕರೆ ಯಾವಾಗಲೂ ನಿಮ್ಮ ಮನೆಯಲ್ಲಿ ಡಬ್ಬಿ ತುಂಬಿರ್ತದೆ. ಯಾವುದಕ್ಕೂ ಕೊರತೆ ಇಲ್ಲ. ಇವತ್ತು ನೀನು ಏನು ಉಣ್ಬೇಕಂತೀಯ, ನೀನು ಏನು ತಿನ್ಬೇಕಂತೀಯ? ಬರೀ ಇವತ್ತಿನ ದಿವಸದಲ್ಲಿ ಒಂದು 50 ರೂಪಾಯಿ ಒಂದು ಪುಟ್ಟ ಮಗು ಖರ್ಚು ಮಾಡ್ತದಲ್ರಿ. ಇಷ್ಟು ಸಮೃದ್ಧತ್ವ ದೇವರು ಕೊಟ್ಟಿರ್ತಕ್ಕಂಥದ್ದಲ್ಲ. ತಿಳುವಳಿಕೆನೇ ನಮಗಿಲ್ಲ, ಜ್ಞಾನನೇ ಇಲ್ಲ. ಪ್ರತಿಯೊಂದು ಹೇಳ್ತೀನಿ, ದೇವರು ನಮ್ಗೆ ಯಾಕಾರ ಇಟ್ಟನಪ್ಪ ಈ ಲೋಕದಲ್ಲಿ. ಬೇಸರದ ಮಾತು ಅಂಥದ್ದಾಡೋದು ಬೇಡ. ನಾವು ಬೇಸರದ ಮಾತು ಬೇಡ. ಆತನು ವಾಗ್ದಾನ ಮಾಡಿರುವ ಪ್ರಕಾರ ಪ್ರತಿಯೊಬ್ಬೊಬ್ಬರಿಗೆ ನೀನು ಬಹುಕಾಲ ಬದುಕಿಕೊಳ್ಳುವಿ, ಅದು ಹಾಲು ಜೇನು ಹರಿಯುವ ದೇಶವಾಗಿದೆ. ಯೆಹೋವನಿಗೆ ಭಯಪಡುವುದರಿಂದ ನಿನ್ನ ಸಂತಾನ ವೃದ್ಧಿಯಾಗ್ತದೆ, ಅಷ್ಟೇ ಆಗೋದಿಲ್ಲ. ಬರೀ ನಾವು ಈಗ ಏನು ಮಾಡಿದ್ದೀವಿ, ಯೆಹೋವನಿಗೆ ಭಯಪಡೋದ್ರಿಂದ ಆರೋಗ್ಯ ಪಡೆದುಕೊಂಡಿವಿ. ಯೆಹೋವನಿಗೆ ಭಯಪಡುವುದರ ಮುಖಾಂತರವಾಗಿ ಇನ್ನೂ ಅನೇಕ ಆಶೀರ್ವಾದಗಳು ಅಂತಂದರೆ ನಮ್ಮ ಸಂತಾನ ಹೆಚ್ಚಾಗ್ತದೆ, ನಮಗೆ ರೋಗ ಬಾಧೆಗಳು ಬರುವುದಿಲ್ಲ. ಮತ್ತು ಕೊನೆಯದಾಗಿ ಆತನ ಹೇಳ್ತಾನೆ ಅಂತಂದರೆ, ಯೆಹೋವನಿಗೆ ಭಯಪಡುವುದರಿಂದ ನಿನ್ನ ಸಂತಾನ ಅಭಿವೃದ್ಧಿ ಆಗ್ತದೆ. 112ನೇ ಕೀರ್ತನೆ 1ನೇ ವಚನದಲ್ಲಿ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ಧನ್ಯನು. 2ನೇ ವಚನ, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗ್ತದೆ. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗ್ತದೆ. ಅದಕ್ಕಾಗಿ ಅಷ್ಟೇ ಇರೋದಿಲ್ಲ, ಅವನ ಮನೆಯಲ್ಲಿ ಧನ ಐಶ್ವರ್ಯಗಳು ಇರುವವು, ಅವನ ನೀತಿಯು ಸದಾ ಕಾಲವು ಫಲಿಸ್ತಾ ಇರ್ತದೆ. ಇಷ್ಟಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ಧನ ಐಶ್ವರ್ಯ ಇರೋದು, ನಮ್ಮ ಮನೆಯಲ್ಲಿ ಯಾವಾಗಲೂ ಸುಖ ಸಂತೋಷ ಇರ್ತಕ್ಕಂಥದ್ದು, ನಮ್ಮೆಲ್ಲರಿಗೆ ಸಮಾಧಾನ ಶಾಂತಿ ಇರ್ತಕ್ಕಂಥದ್ದು ಯಾವತ್ತರಿಂದ? ಅದಕ್ಕೆಲ್ಲ ಮೂಲ ಒಂದೇ ಸೂತ್ರ, ದೇವರಿಗೆ ಭಯಪಡ್ತಕ್ಕಂಥದ್ದು. ಪ್ರತಿಯೊಬ್ಬೊಬ್ಬರು ನಿಮ್ಮ ಜೀವಿತದಲ್ಲಿ ದೇವರಿಗೆ ನೀವು ಭಯಪಡ್ರಿ, ನಿಮ್ಗೆ ಯಾವುದು ಕೆಟ್ಟ ಚಟಗಳು ಮಾಡ್ಲಿಕ್ಕೆ ಬಿಡೋದಿಲ್ಲ. ನೀವು ಯಾರು ದೇವರನ್ನ ಧಿಕ್ಕರಿಸುತ್ತೀರೋ, ದೇವರ ಆಲಯದಿಂದ ದೂರ ಇರ್ತೀರೋ, ದೇವರ ಸೇವಕರಿಂದ ದೂರ ಇರ್ತೀರೋ, ದಿನೇ ದಿನೇ ನಿಮ್ಮ ಸ್ಥಾನಮಟ್ಟ ಕುಸಿತಾ ಹೋಗ್ತದೆ, ದೂರ ಹೋಗಿ ಒಂದೊಂದು ಸಲ ಏನಾಗಿಬಿಡ್ತೀರಿ ಅಂತಂದರೆ, ಯಾರು ಕೇಳದ ಪರಿಸ್ಥಿತಿ ಬಂದು ನಿಮಗೆ ಒದಗ್ತದೆ ಪ್ರಿಯರೇ. ಆದುದರಿಂದ ಪ್ರತಿಯೊಬ್ಬೊಬ್ಬರು ನಾವು ದೇವರಿಗೆ ಭಯಪಟ್ಟು ಜೀವನ ಮಾಡಿದ್ಯಾದರೆ ನಿಜಕ್ಕೂ ನಮ್ಮ ಜೀವನ ಹಾಲು ಜೇನು ಹರಿಯುವಂಥ ದೇಶದಲ್ಲಿ ಬಹುಕಾಲ ಬಾಳಿ ಬದುಕ್ತಕ್ಕಂಥ ಆಶೀರ್ವಾದ ದೇವರ ಮುಖಾಂತರವಾಗಿ ನಾವು ಹೊಂದಿಕೊಳ್ತೇವೆ. ಕುಳಿತು ಕೇಳಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನಾನು ವಂದಿಸ್ತೇನೆ. ದೇವರ ವಾಕ್ಯದಲ್ಲಿ ಹೆಚ್ಚು ಆಸಕ್ತರಾಗಿರಿ, ಅದು ನಿಮ್ಮ ಜೀವಿತಕ್ಕೆ ಒಂದು ದಾರಿಯ ದೀಪವಾಗಿದೆ ಎಂದು ನಾನು ಗ್ರಹಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ